ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಇಲ್ಲಿ ರಾಮಾಚಾರಿ ಮತ್ತು ಚಾರು ಇಬ್ಬರು ಕೂಡ ರಾಘು ಮತ್ತು ಜಾನ್ಸಿನ ಒಂದು ಮಾಡಬೇಕು ಅಂತ ಶತಾಯ ಪ್ರಯತ್ನ ಪಡ್ತಿದ್ದಾರೆ. ಹಾಗಾಗಿ ರಾಘು ಮತ್ತು ಜಾನ್ಸಿ ಮನೆಗೆ ಚಾರು ಮತ್ತು ಚಾರಿ ಎಂಟ್ರಿ ಕೊಡ್ತಿದ್ದಾರೆ. ಹಾಗಿದ್ರೆ ಇಬ್ಬರು ಕೂಡ ಸೇರಿಕೊಂಡು ರಾಘು ಮತ್ತು ಜಾನ್ಸಿಗೆ ಮತ್ತೊಮ್ಮೆ ಮದುವೆ ಮಾಡಿ ಇಬ್ಬರನ್ನ ಒಂದು ಮಾಡ್ತಾರೆ. ಏನಾಯಿತು ಏನು ಕತೆ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ಜಾನ್ಸಿ ಮತ್ತು ಅನಿತಾ ಇಬ್ಬರ ನಡುವೆ ರಾಘುಗಾಗಿ ಫೈಟ್ ಶುರುವಾಗಿದೆ. ಇಡೀ ಮನೆಯವ್ರು ಎಲ್ಲರೂ ಕೂಡ ಸಂಗೀತನ ಬಿಟ್ಟು ರಾಘುನ ಬಿಟ್ಟು ಅನಿತಾ ಪರ ಇದ್ದಾರೆ ಅಂತ ಹೇಳ್ಬೋದು. ಈ ಕಡೆ ರಾಘುಗೆ ಅನಿತಾ ಇಷ್ಟ ಇಲ್ಲದೆ ಇದ್ದರು, ಜಾನ್ಸಿ ಇಷ್ಟ ಇದ್ದರು, ಜಾನ್ಸಿ ಪರವಾಗಿ ಮೆಂಟಲಿ ಇದ್ದರು, ಆದರೆ ಫಿಸಿಕಲಿ ರಾಘು ಇರೋದು ಮನೆಯವ್ರ ಪರ. ಹಾಗಾಗಿ ಅವನನ್ನು ಕೂಡ ಅನಿತಾ ಪರ ಅಂತಲೇ ಹೇಳ್ಬೋದು. ಅಂದಮೇಲೆ ಜಾನ್ಸಿ ಪರನಿರೋದು ಒಬ್ಬರು ಮಾತ್ರನೇ, ಅದು ಸಂಗೀತ. ಆದರೆ ಸಂಗೀತ ಒಬ್ಬಳು ಓಟ್ ಹಾಕಿದ್ರೆ ಖಂಡಿತವಾಗ್ಲೂ ಜಾನ್ಸಿ ಚಾಲೆಂಜಲ್ಲಿ ಗೆಲ್ಲೋಕ್ಕಾಗತ್ತಾ? ಖಂಡಿತ ಸಾಧ್ಯನೇ ಇಲ್ಲ. ಯಾಕಂದರೆ ಮೆಜಾರಿಟಿ ಓಟ್ಸ್ ಬರೋದು ಅನಿತಾಗೆ. ಹಾಗಿದ್ರೆ ಅನಿತಾನೇ ರಾಘುನ ಮದುವೆ ಆಗಿ ಜಾನ್ಸಿ ಮನೆ ಬಿಟ್ಟು ಹೋಗಬೇಕಾಗತ್ತಾ? ಖಂಡಿತ ಇಲ್ಲ ಕಣ್ರೆ. ಅದನ್ನು ಸರಿಪಡಿಸೋಕೆ ಅಲ್ವಾ ನಮ್ಮ ಚಾರಿ ಇರೋದು. ಚಾರಿ ಮಾಡಿದಂಥ ಮದುವೆ ಯಾವುದೇ ರೀತಿ ಅನರ್ಥ ಆಗೋದಕ್ಕೆ ಬಿಡ್ತಾಳ ಚಾರು? ಖಂಡಿತ ಇಲ್ಲ. ರಾಮಾಚಾರಿ ಮಾಡಿಸಿರೋ ಮದುವೆ ಖಂಡಿತವಾಗ್ಲೂ ಉಚಿತ ಆಗಬೇಕು. ಮದುವೆ ಆದವರು ಚೆನ್ನಾಗಿರಬೇಕು, 100 ಕಾಲ ಖುಷಿಯಾಗಿ ಬಾಳಬೇಕು. ಅದೇ ಚಾರು ಆಸೆ. ಅದೇ ಕಾರಣಕ್ಕೆ ರಾಮಾಚಾರಿ ಜೊತೆ ಸೇರಿಕೊಂಡು ಚಾರು ಕೂಡ ರಾಘು ಮತ್ತು ಜಾನ್ಸಿನ ಒಂದು ಮಾಡೋಕ್ಕೆ ಅವರು ಮನೆಗೆ ಬರ್ತಿದ್ದಾರೆ. ಅದಕ್ಕೂ ಮುನ್ನ ಜಾನ್ಸಿ ಮತ್ತು ಅನಿತಾ ನಡುವೆ ಸಾಕಷ್ಟು ಫೈಟ್ಸ್ ಕೂಡ ನಡೆದಿದೆ, ಚಾಲೆಂಜಸ್ ಕೂಡ ನಡೆದಿದೆ. ಆ ಎಲ್ಲ ಚಾಲೆಂಜಲ್ಲೂ ಕೂಡ ಜಾನ್ಸಿನೇ ಮುಂದೆ ಇದ್ದರೂ ಕೂಡ ಮನೆಯವರು ಅನಿತಾನ ಗೆಲ್ಲಿಸಿದ್ದಾರೆ. ಆದರೆ ಈ ಒಂದು ಸೈಕಲ್ ಟಾಸ್ಕಿನ ವಿಷಯವಾಗಿ ರಾಘು ಪ್ರಶ್ನೆ ಮಾಡಿದಾಗ, ಸರಿ ಆಯಿತು, ಯಾರು ಫಸ್ಟ್ ಬರ್ತಾರೋ ಅವರೇ ವಿನ್ನರ್ ಅಂತ ಹೇಳಿಬಿಡ್ತಾರೆ ದೊಡ್ಡ ಮಾವ. ಆದರೆ ಏನು ಮಾಡೋದು, ಜಾನ್ಸಿಗೆ ಸೈಕಲ್ ಓಡಿಸೋಕೆ ಬರಲ್ಲ. ಆದರೆ ರಾಘು ಬಿಡೋದಿಲ್ಲ, ಜಾನ್ಸಿಗೆ ಸೈಕಲ್ ಕಲಿಸ್ತಾರೆ. ಸೈಕಲ್ ಕಲಿತು ಜಾನ್ಸಿ ಅನಿತಾ ಜೊತೆ ಕಳಿತಾಳೆ. ಈ ಕಡೆ ಸೈಕಲ್ ತುಂಬ ಚೆನ್ನಾಗಿ ಅಷ್ಟು ವರ್ಷಗಳಿಂದ ಓಡಿಸೋಕೆ ಬಂದಂಥ ಅನಿತಾಳನ್ನೇ ಬೀಟ್ ಮಾಡ್ತಾಳೆ ಜಾನ್ಸಿ. ಆದರೆ ಜಾನ್ಸಿನೇ ಗೆಲ್ಲಬೇಕು ಅನ್ನೋದು ರಾಘು ಆಸೆ. ಆದರೂ ಜಾನ್ಸಿ ಗೆಲ್ಲಿಸಬಾರ್ದು ಅನ್ನೋದು ಮನೆಯವರ ಇಚ್ಛೆ. ಅನಿತಾ ಪರ ನಿಂತಹ ದೊಡ್ಡ ಮಾವ ಜಾನ್ಸಿನ ತಡೆಯೋದಕ್ಕೆ ಸಾಕಷ್ಟು ರೀತಿಯ ಅಡೆತಡೆಗಳನ್ನ ಕೂಡ ಇಟ್ಟಿದ್ದಾರೆ. ಮೊದಲಲ್ಲಿ ತಂತಿ ಹಾಕಿಸ್ತಾರೆ ಅಲ್ಲಿ ಜಾನ್ಸಿ ಬೀಳಬೇಕು ಅಂತ. ಬಟ್ ಅಲ್ಲಿಗೆ ರಾಮಾಚಾರಿ ಚಾರು ಎಂಟ್ರಿ ಕೊಟ್ಟಿದ್ದ ಅನಿತಾ ಹೋಗ್ತಿದ್ದಾಗೆ ಬಿದ್ದಂಥ ತಂತಿ ಮೇಲೆ ಛತ್ರಿನ ಎಸಿತಾರೆ. ಛತ್ರಿ ಇದ್ದದ್ರಿಂದ ಇಲ್ಲಿ ಜಾನ್ಸಿಗೆ ಗೊತ್ತಾಗುತ್ತೆ ತಂತಿಗೆ ಸಿಕ್ಕಾಕೊಳ್ಳೋದಿಲ್ಲ ಜಾನ್ಸಿ. ಆ ತಂತಿ ಕೆಳಗಡೆ ಅದು ಹೋಗೇ ಬಿಡ್ತಾಳೆ. ಇತ್ತ ಕಡೆ ರಾಮಾಚಾರಿ ಚಾರು ತನ್ನ ಪರವಾಗಿ ಇದ್ದಾರೆ, ಸಹಾಯ ಮಾಡ್ತಿದ್ದಾರೆ ಅನ್ನೋದು ಜಾನ್ಸಿಗೆ ಗೊತ್ತಾಗುತ್ತೆ. ಅಲ್ಲಿ ಧನ್ಯವಾದವನ್ನು ಕೂಡ ತಿಳಿಸ್ತಾಳೆ ಜಾನ್ಸಿ. ತದನಂತರ ಅನಿತಾನ ಬೀಟ್ ಮಾಡಿ ಹೋಗ್ತಿದ್ದಾಳೆ. ದೊಡ್ಡ ಮಗಂಗೆ ಗೊತ್ತಾಗುತ್ತೆ ತನ್ನ ಫಸ್ಟ್ ಪ್ಲ್ಯಾನ್ ಫ್ಲಾಪ್ ಆಗಿದೆ ಅಂತ. ಬಿಕಾಸ್ ರೌಡಿಗಳು ಅನಿತಾ ಜೊತೆ ಅಲ್ಲೇ ಕಾಂಟ್ಯಾಕ್ಟಲ್ಲಿದ್ದಾರೆ. ಹಾಗಾಗಿ ಎರಡನೇ ಒಂದು ಹರ್ಡಲ್ನ ಫೇಸ್ ಮಾಡಬೇಕಾಗುತ್ತೆ ಇಲ್ಲಿ ಜಾನ್ಸಿ. ಬಿಕಾಸ್ ಎರಡನೇ ಪ್ಲ್ಯಾನನ್ನು ಎಕ್ಸಿಕ್ಯೂಟ್ ಮಾಡ್ತಿದ್ದಾರೆ ಅಲ್ಲಿ ದೊಡ್ಡ ಮಾವ ಅಂತ ಹೇಳ್ಬೋದು. ಇದ್ರ ಪ್ರಕಾರವಾಗಿ ತುರ್ಕಿ ಸೊಪ್ಪನ್ನು ಅವಳ ಮೇಲೆ ಎಸೆಯೋದು. ಬಟ್ ಅಲ್ಲಿಗೆ ಅಡ್ಡಿ ಬಂದಿದೆ, ಛತ್ರಿಯನ್ನು ಹಿಡಿದು ಜಾನ್ಸಿ ಅದನ್ನು ತಡೀತಾರೆ. ಮತ್ತು ಅನಿತಾ ಎಸ್ಕೇಪ್ ಆಗಿ ಜಾನ್ಸಿ ಎಸ್ಕೇಪ್ ಆಗಿ ಮತ್ತೆ ಅನಿತಾಗೆ ಫೈಟ್ ಕೊಟ್ಟು ಮುಂದಕ್ಕೆ ಹೋಗ್ತಿದ್ದಾರೆ. ಯಾವಾಗ ಈ ಪ್ಲ್ಯಾನ್ ಕೂಡ ಫ್ಲಾಪ್ ಆಯಿತು, ಮತ್ತೊಂದು ಪ್ಲ್ಯಾನನ್ನು ಮಾಡೋಕ್ಕೆ ಸಿದ್ಧ ಮಾಡ್ಕೋತಾರೆ ಇಲ್ಲಿ ದೊಡ್ಡ ಮಾವ. ಆ ಒಂದು ಪ್ಲ್ಯಾನ್ ಪ್ರಕಾರವಾಗಿಯೂ ಕೂಡ ಇಲ್ಲಿ ಜಾನ್ಸಿ ಮತ್ತೆ ಈ ಒಂದು ಇದರಲ್ಲಿ ಸೋಲ್ಬೇಕಾಗಿರತ್ತೆ. ಯಾಕಂದರೆ ಇಲ್ಲಿ ಜಾನ್ಸಿ ಮೇಲೆ ಕೊಂಬಿಯನ್ನು ಬೀಳಿಸ್ತಾರೆ ರೌಡಿಗಳು. ಬಟ್ ಅದು ತಪ್ಪಿ ಜಾನ್ಸಿ ಮೇಲೆ ಬೀಳೋದಿಲ್ಲ, ಅನಿತಾ ಮೇಲೆ ಬಿದ್ದುಬಿಡುತ್ತೆ. ಯಾಕಂದರೆ ಮುಂದೆ ಪಾಸ್ ಆಗಿಬಿಟ್ಟಿರ್ತಾಳೆ ಜಾನ್ಸಿ. ಅನಿತಾಗೆ ಬೀಳ್ತದ್ದಾಗೆ ಆಕೆ ಬಿದ್ದು ಹೋಗ್ತಾಳೆ. ಬಿದ್ದೋದ್ಲು ಅಂತ ಸೈಕಲಲ್ಲಿ ಹೊರಟೋಗಿ ಬಿಡ್ಬೋದಿತ್ತು ಜಾನ್ಸಿ. ಆದರೆ ಅಂಥ ಒಂದು ಗೆಲುವು ನನಗೆ ಬೇಕಾಗಿಲ್ಲ, ನಾನು ಸ್ಟ್ರೈಟ್ ಅವೇ ಸರಿಯಾದ ದಾರಿಲೇ ಬಂದು ನಿನ್ನನ್ನು ಸೋಲಿಸಿ ಗೆಲ್ತೀನಿ ಅಂತ ಜಾನ್ಸಿ ಹೇಳಿ ಅನಿತಾಳನ್ನು ಎಬ್ಬಿಸಿ ಸೈಕಲ್ ರೇಸ್ಗೆ ಸಿದ್ಧಗೊಳಿಸ್ತಾಳೆ. ಆದರೆ ಜಾನ್ಸಿ ಕುತಂತ್ರ ಮಾಡೇ ಗೆಲ್ಲಬೇಕು ಅಂದ್ಕೊಂಡಿರೋದ್ರಿಂದ ಆಕೆಯ ಚೈನನ್ನು ಕಿತ್ತ ಹಾಕಿ ಹೊರಟ್ಬಿಡ್ತಾಳೆ. ಆದರೆ ರಾಮಾಚಾರಿ ಇದ್ದಿದ್ದರಿಂದ ಅದನ್ನು ಕೂಡ ಸರಿಪಡಿಸಿ ಜಾನ್ಸಿಯನ್ನು ಕಳಿಸ್ತಾರೆ. ಕೊನೆಗೂ ಇಲ್ಲಿ ಜಾನ್ಸಿಗಿಂತ ಮೊದಲೇ ಅನಿತಾ ಹೋಗಿದ್ದೆ ಆ ಒಂದು ಫ್ಲ್ಯಾಗನ್ನು ಎತ್ಕೋತಾಳೆ. ಆ ಒಂದು ಫ್ಲ್ಯಾಗನ್ನು ಎತ್ಕೊಂಡು ನೀನು ಯಾವುದೇ ಕಾರಣಕ್ಕೂ ಈ ರೀಸಲ್ಲಿ ಗೆಲ್ಲೋಕ್ಕಾಗೋದಿಲ್ಲ ಅಂತ ಹೇಳ್ತಾರೆ. ಬಿಕಾಸ್ ಆ ಒಂದು ಫ್ಲ್ಯಾಗಿನ ಮುಂದೆ ಒಂದು ಪ್ಲಾಸ್ಟಿಕ್ ಅಲ್ಲಿಯನ್ನು ಬಿಟ್ಟಿದ್ದಾರೆ
ದೊಡ್ಡ ಮಾವ. ಬಟ್ ಆ ಒಂದು ಪ್ಲಾಸ್ಟಿಕಲ್ಲಿ ಅಂತ ಗೊತ್ತಿಲ್ಲದೆ ನಿಜವಾಗ್ಲೂ ಝಾನ್ಸಿ ಹೆದ್ರು ಕೂತಿದ್ದಾಳೆ. ಯಾಕಂದರೆ ಝಾನ್ಸಿ ಯಾವುದಕ್ಕೂ ಹೆದರುವುದಿಲ್ಲ, ಬಗ್ಗೋದಿಲ್ಲ, ಬೆದರುವುದಿಲ್ಲ. ಆದರೆ ಈ ಒಂದು ಹಲ್ಲಿಗೆ ಹೆದ್ರು ಕೂತಿದ್ದಾಳೆ. ಆದರೆ ಕೊನೆಗೂ ಧೈರ್ಯ ತಗೊಂಡಂತಹ ಝಾನ್ಸಿ ಕೊನೆಗೂ ಫ್ಲ್ಯಾಗನ್ನು ಎತ್ಕೊಂಡು ಬಂದೇ ಬಿಡ್ತಾಳೆ. ಅದು ರೌಡಿಗಳ ಮುಖಾಂತರ, ಅನಿತಾ ಮುಖಾಂತರ ದೊಡ್ಡ ಮಾವಂಗೆ ಗೊತ್ತಾಗುತ್ತೆ ಝಾನ್ಸಿ ಮೇಲೆ ರೌಡಿಗಳನ್ನ ಅಟ್ಯಾಕ್ ಮಾಡಿಸ್ತಾರೆ. ಆದರೆ ರಾಮಾಚಾರಿ ಬಂದು ಝಾನ್ಸಿಯನ್ನು ಕಾಪಾಡ್ತಾರೆ. ಈ ಕಡೆ ರಾಘುಗೆ ವಿಶ್ವಾಸ ಇದೆ, ಖಂಡಿತವಾಗ್ಲೂ ಝಾನ್ಸಿ ಮೇಡಮ್ ಗೆದ್ದು ಬರ್ತಾರೆ ಅಂತ. ಯಾಕಂದರೆ ಝಾನ್ಸಿ ಮೇಡಮ್ ಈ ಟಾಸ್ಕನ್ನು ಗೆಲ್ಲಬೇಕು. ಯಾಕಂದ್ರೆ ಅವ್ರ ಪರವಾಗಿ ನಾನು ನಿಲ್ಲಬೇಕು ಅಂದರೆ ಈ ಟಾಸ್ಕನ್ನು ಅವ್ರು ಗೆಲ್ಲಬೇಕು. ಅದು ನನಗೆ ತುಂಬಾ ಧೈರ್ಯ ಕೊಡುತ್ತೆ ಮನೆಯವ್ರ ಮುಂದೆ ಮಾತಾಡೋಕ್ಕೆ ಅಂತ ಹೇಳ್ತಾರೆ. ಅದೇ ರೀತಿಯಾಗಿ ಅಟ್ ಎ ಟೈಮ್ ಅನಿತಾ ಮತ್ತು ಝಾನ್ಸಿ ಇಬ್ಬರು ಕೂಡ ರೀಸಲ್ಲಿ ಮನೆ ಮುಂದೆ ಬಂದೇ ಬಿಡ್ತಾರೆ. ಬರ್ತಿದ್ದಾಗ ಅನಿತಾನ, ಝಾನ್ಸಿನ, ನಾನಾ ನೀನಾ ಅನ್ನೋ ಒಂದು ಸಮಯಕ್ಕೆ ಕೊನೆಗೂ ಗೋಲ್ನ ರೀಚ್ ಆಗೋದು ಫಸ್ಟ್ ಝಾನ್ಸಿನೇ. ಇದರಿಂದಾಗಿ ತರುಣ್ ಮತ್ತು ಸಂಗೀತ ಫುಲ್ ಖುಷಿಯಿಂದ ಕುಣಿದು ಕುಪ್ಪಳಿಸ್ತಿದ್ದಾರೆ. ಮನೆಯವ್ರು ಎಲ್ಲನೂ ಕೂಡ ಪಲ್ಲವಿ ಸೋಲನ್ನು ನೋಡೋಕ್ಕಾಗದೆ ಸಂಕಟ ಪಡ್ತಿದ್ದಾರೆ. ಇತ್ತ ಕಡೆ ರಾಘು ತನ್ನ ಹೆಂಡತಿನ ಹಿಡ್ಕೊಂಡು ಕುಣಿದು ಕುಪ್ಪಳಿಸೋ ರೀತಿ ಕನಸು ಕಾಣ್ತಿದ್ದಾರೆ. ಬಟ್ ಅದನ್ನು ಮಾಡೋಕ್ಕಾಗ್ತಿಲ್ವಲ್ಲ ಅಂತ ಕಣ್ಣಲ್ಲಿ ನೀರು ತುಂಬಿಕೊಂಡಿದ್ದಾರೆ. ಆದರೆ ಅನಿತಾ ಬಂದಿದ್ದೆ, ರಾಘು ನಂಗೆ ಅರ್ಥ ಆಗುತ್ತೆ, ನಿಮ್ಗೆ ತುಂಬ ಬೇಜಾರ ಆಗಿದೆ, ನಾನು ಈ ಒಂದು ಟಾಸ್ಕಲ್ಲಿ ಗೆಲ್ಲಿಲ್ಲ ಅಂತ. ಖಂಡಿತ ಬೇಜಾರ ಮಾಡ್ಕೋಬೇಡಿ, ಈ ಒಂದು ಎಲೆಕ್ಷನಲ್ಲಿ ಗೆಲ್ಲೋದು ನಾನೇನೆ ಅಂತ ಹೇಳಿ ಹೋಗ್ತಾರೆ. ಬಟ್ ಝಾನ್ಸಿ ಗೊತ್ತು ರಾಘು ಯಾಕೆ ಬೇಜಾರು ಮಾಡ್ಕೊಂಡಿರೋದು ಅಂತ. ಅದನ್ನೇ ಬಂದು ಹೇಳ್ತಾಳೆ, ನನಗೆ ಅರ್ಥ ಆಗತ್ತೆ ನನ್ನ ಮುದ್ದಿನ ಗಂಡ, ನೀನು ಯಾಕೆ ಇಷ್ಟು ಅಳ್ತದ್ಯಾ, ಕಣ್ಣಲ್ಲಿ ನೀರು ತುಂಬ್ಕೊಂಡಿದ್ಯಾ ಅಂತ. ನಿನಗೆ ಕುಣಿದು ಕುಪ್ಪಳಿಸ್ಬೇಕು ಅನಿಸ್ತದೆ, ಬಟ್ ಆಗ್ತಿಲ್ಲ ಅಲ್ವಾ, ನನಗೆ ಗೊತ್ತಿದೆ ನನ್ನ ಮುದ್ದು ಯಜಮಾನ್ರೆ ಅಂತ ಝಾನ್ಸಿ ಹೇಳ್ತಾಳೆ. ಜೊತೆಗೆ ಆತ ಕಡೆ ಮನೆಯವ್ರು ಎಲ್ಲರೂ ಕೂಡ ಏನು ಮಾಡೋದು, ಎಲೆಕ್ಷನ್ ಇದೆ ನಾಳೆ, ಎಲ್ಲ ಟಾಸ್ಕ್ ಮುಗೀತು ಅಂತ ಅನ್ಕೊತಿದ್ದಾಗೆ ಸಂಗೀತ ಬಿಟ್ಟು ಬೇರೆ ಯಾರು ಕೂಡ ಝಾನ್ಸಿಗೆ ವೋಟ್ ಮಾಡುವುದಿಲ್ಲ ಅಂತ ಹೇಳ್ತಿದ್ದಾರೆ. ಫುಲ್ ಖುಷಿಯಾಗಿದ್ದಾರೆ ಅನಿತಾ ಎಲ್ಲರೂ ಕೂಡ. ಆದರೆ ಇಲ್ಲಿ ರಾಘುಗೆ ಚಿಂತೆ ಆಗ್ಬಿಟ್ಟಿದೆ. ತನ್ನ ಮನೆಯವ್ರು ಎಲ್ಲರೂ ಕೂಡ ಸೇರ್ಕೊಂಡಿದ್ದ ಅನಿತಾಗೆ ವೋಟ್ ಮಾಡ್ತಾರೆ, ಝಾನ್ಸಿ ಮನೆ ಬಿಟ್ಟು ಹೋಗ್ತಾಳೆ ಅಂತ. ಆದರೆ ಝಾನ್ಸಿಗೆ ವಿಶ್ವಾಸ ಇದೆ, ಖಂಡಿತ ಮನೆಯವ್ರ ಮನಸ್ಸನ್ನು ಗೆಲ್ತೀನಿ, ಖಂಡಿತ ಮನೆಯವ್ರು ಎಲ್ಲ ನನಗೆ ಓಟ್ ಹಾಕ್ತಾರೆ ಅಂತ. ಹಾಗಾದರೆ ಬೀಳುವುದು ಒಂದೇ ಓಟ ಸಂಗೀತದು ಝಾನ್ಸಿಗೆ, ಅಥವಾ ಮನೆಯವ್ರು ಎಲ್ಲರೂ ಓಟ್ ಕೂಡ ಝಾನ್ಸಿಗೆ ಬೀಳುತ್ತಾ? ಖಂಡಿತ ಬಿದ್ದೇ ಬೀಳುತ್ತೆ ಕಣ್ರಿ. ಯಾಕಂದರೆ ಮರುದಿನನೇ ಚಾರಿ ಇಬ್ಬರು ಕೂಡ ಎಲೆಕ್ಷನ್ ಇದೆ ಅನ್ನೋದು ಗೊತ್ತಾಗಿದೆ. ರಾಘು ಮನೆಗೆ ಬಂದಿದ್ದಾರೆ. ರಾಘು ಮನೆಯಲ್ಲಿ ಚಾರಿನೇ ಈ ಒಂದು ಕಾಂಪಿಟೇಷನನ್ನು, ಎಲೆಕ್ಷನನ್ನು ಜಡ್ಜ್ ಅಂತ ಹೇಳಿ ದೊಡ್ಡ ಮಾವ ಅನೌನ್ಸ್ ಮಾಡೇ ಬಿಡ್ತಾರೆ. ಈ ಒಂದು ಜಡ್ಜಿನ ಅಧಿಕಾರವನ್ನು ಪಡೆದಂಥ ಚಾರಿ ತುಂಬ ಉಪಾಯದಿಂದ ಎಲ್ಲರ ಮನಸ್ಸನ್ನು ಝಾನ್ಸಿ ಪರವಾಗಿ ವಾಲಿಸ್ತಿದ್ದಾರೆ. ಕೊನೆಗೂ ಎಲೆಕ್ಷನ್ನಲ್ಲಿ ಓಟ ನಡೀತಾ ಇದೆ. ಓಟಲ್ಲಿ ಜಾಸ್ತಿ ಓಟ್ಸ್ ಬೀಳ್ತಿರೋದು ಝಾನ್ಸಿಗೆ, ಅನಿತಾಗಲ್ಲ. ಬಟ್ ಎಲ್ಲರೂ ಕೂಡ ಅಂದ್ಕೊಂಡಿದ್ದಾರೆ ಅನಿತಾಗೆ ಓಟ್ ಬೀಳುತ್ತೆ ಅಂತ. ಬಟ್ ಅಂತಿಮವಾಗಿ ರಿಸಲ್ಟ್ ಅನೌನ್ಸ್ ಆಗ್ತಿದ್ದಾಗೆ ಓಟ್ ಸಿಗೋದು ಝಾನ್ಸಿಗೆ, ಅನಿತಾಗಲ್ಲ. ಕೊನೆಗೂ ಇಲ್ಲಿ ಅನಿತಾ ಮನೆಯಿಂದ ಗಂಟು ಮೂಟೆ ಸಮೇತ ಬೀದಿಗೆ ಬೀಳ್ಬೇಕಾಗಿದೆ. ಹಾಗಿದ್ರೆ ಕೊನೆಗೂ ಝಾನ್ಸಿಯನ್ನು ಒಪ್ಕೊಂಡೇ ಬಿಟ್ಟರು ಮನೆಯವರು. ರಾಘು ಅಂತೂ ಫುಲ್ ಖುಷಿ ಆಗ್ತಿದ್ದಾರೆ. ಚಾರಿ ಬಂದಿದ್ದೆ, ಮತ್ತೊಮ್ಮೆ ರಾಘು ಮತ್ತು ಝಾನ್ಸಿಗೆ ಮದುವೆ ಮಾಡಿ ಮಾಡ್ತಿದ್ದಾರೆ. ಹಾಗಿದ್ರೆ ಏನಾಗುತ್ತೆ ಮುಂದೆ ತಿಳ್ಕೋಬೇಕು ಅಂದರೆ ಮುಂದಿನ ವೀಡಿಯೋಗೆ ವೇಟ್ ಮಾಡೋದನ್ನು ಮರಿ.